ಹೆಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗೆ ಸ್ವಲ್ಪ ಅನ್ನ, ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ. ಅನ್ನ ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟು ಹಾಕಬೇಕು. ಹಿಟ್ಟನ್ನ ಒಂದು 4 ಸ್ಪೂನಷ್ಟು ಹಿಟ್ಟು ಹಾಕಿದೆ. ಇದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಚೆನ್ನಾಗಿ ಅದನ್ನು ಕಲಸಿಬೇಕು. ಸಣ್ಣ ಉರಿಲಿ ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಇದನ್ನು ಒಂದು ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಆರಿದ ಮೇಲೆ ಅದನ್ನು ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ನಾದ್ಕೋಬೇಕು. ಆಮೇಲೆ ಅದನ್ನು ಚಿಕ್ಕದಾಗಿ ಉಳ್ಳೆ ಮಾಡ್ಕೋಬೇಕು ಈ ಥರ. ಇವಾಗ ನೋಡಿ ಉಳ್ಳೆ ರೆಡಿಯಾಗಿದೆ. ಇವಾಗ ಇದನ್ನು ಕೈಯಲ್ಲಿ ಕೂಡ ತಟ್ಬೋದು, ಇಲ್ಲ ನಾನು ಮಷಿನ್ ಯೂಸ್ ಮಾಡ್ತೀನಿ. ನಾನು ಯಾವಾಗಲೂ ಮಷಿನಲ್ಲೇ ಮಾಡೋದು. ಈ ಥರ 2 ಕವರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಮಾಡಿಟ್ಕೊಂಡಿರೋ ಉಳ್ಳೆನ ಇಟ್ಬಿಟ್ಟು ಮಷಿನಲ್ಲಿ ಹಾಕಿ ತಿರ್ಸ್ಕೊಳ್ತೀನಿ. ನಂತರ ಹಂಚನ್ನು ಒಂದು ಬಟ್ಟೆಯಲ್ಲಿ ನೀಟಾಗಿ ಎಣ್ಣೆ ಹಾಕಿಬಿಟ್ಟು ಒರೆಸ್ಕೋಬೇಕು, ಇಲ್ಲಾಂದರೆ ರೊಟ್ಟಿ ಹಿಡ್ಕೊಳ್ಳುತ್ತೆ. ಪ್ರತಿ ರೊಟ್ಟಿ ಹಾಕಬೇಕಾದ್ರೂ ಹಂಚನ್ನು ನೀಟಾಗಿ ಒರೆಸ್ಕೋಬೇಕು. ಇದು ಕೆಂಪಕ್ಕಿ ಹಿಟ್ಟು, ಹಾಗಾಗಿ ರೊಟ್ಟಿ ವೈಟ್ ಕಲರ್ ಆಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ರೊಟ್ಟಿನ ನಮ್ಮ ಕಡೆ ಎಲ್ಲ ಡೈಲಿ ರೊಟ್ಟಿನೇ ಮಾಡೋದು. ರೊಟ್ಟಿ ಅಂದರೆ ನಮಗೆಲ್ಲ ತುಂಬ ಇಷ್ಟ. ಆಯಿಲ್ ಐಟಮು, ರೈಸ್ ಐಟಮ್ ಮಾಡೋದೆಲ್ಲ ಕಡಿಮೆನೇ. ಏನಂದರೆ ನಮ್ಮ ಕಡೆ ಮಲೆನಾಡಲ್ವಾ, ಮಲೆನಾಡು ಕಡೆ ರೊಟ್ಟಿನೇ, ಅಕ್ಕಿ ರೊಟ್ಟಿನೇ ಜಾಸ್ತಿ ಮಾಡೋದು. ಜೋಳದ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಬರಲ್ಲ. ಜೋಳ ರೊಟ್ಟಿ ಮಾಡೋದೇ ಕಡಿಮೆ ಅನ್ನೋಕ್ಕಿಂತ ಮಾಡೋದೇ ಇಲ್ಲ. ರೊಟ್ಟಿಗೆ ಹೆಸರುಕಾಳು ಚಟ್ನಿ ಮಾಡಿದ್ದೆ. ಹೆಸರುಕಾಳು ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಮುಗೀತು. ಹಾಗೆ ಪಟ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಇವಾಗ ಸಾಂಬಾರು ಮಾಡೋಣ ಅಂತ ಬಂದೆ. ಸಾಂಬಾರಿಗೆ ಇದು ಮಗೆ ಸೌತೆಕಾಯಿ, ನಮ್ಮ ಕಡೆ ಮಗೆ ಸೌತೆಕಾಯಿ ಅಂತ ಕರಿತೀವಿ, ಇಲ್ಲೆಲ್ಲ ಬಣ್ಣದ ಸೌತೆಕಾಯಿ ಅಂತ ಕರೀತಾರೆ. ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಟೊಮೆಟೊ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸಾಂಬಾರು ಪೌಡ್ರು 1-2 ಸ್ಪೂನು, ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ತರಿಯಾಗಿರಬಾರ್ದು, ತುಂಬ ಸಣ್ಣದಾಗೆ ಮಿಕ್ಸಿ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಬೇಯಿಸಿಟ್ಕೊಂಡಿರುವಂಥ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಅದನ್ನು ತೊಳ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿದೆ. ನೋಡಿ ದಪ್ಪ ಆದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲ, 1-2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ರೂಟೀನ್ ಆಗಿತ್ತು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.